ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ, ಇವತ್ತು 243 ಕ್ಷೇತ್ರಗಳಲ್ಲಿ 205 ಸ್ಥಾನವನ್ನು ಮುಂದಾಕಿ ಮುಂದೋಗಿರ್ತಕ್ಕಂಥದ್ದೇನಿದೆ, ಒಂದು ದಾಖಲೆ ನಿರ್ಮಾಣ ಆಗಿದೆ. ಆ ದಾಖಲೆಯನ್ನು BJP ಮತ್ತು JDS ಎರಡೂ ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆಗಿದೆ. ಆದರೆ ಅಂತ ಎಲ್ಲ ಸಿದ್ಧ ಆಗಿದೆ. ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತಚೋರಿಯನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಈ ಮತಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು ಹೋದರು. ಹೀಗಾಗಿದ್ದರೆ ಕರ್ನಾಟಕದಲ್ಲಿ 136 ಸ್ಥಾನ ಗೆದ್ರಲ್ಲ, ಆಗ ಮತಚೋರಿ ಆಗಿರಲಿಲ್ವ? ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ, ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ. ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ. ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು, ಎಲೆಕ್ಟ್ರಾನಿಕ್ ವೋಟಿಂಗ್ನ. ಆದರೆ ಇವತ್ತಿನವರೆಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ. ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನು ಮಾಡ್ತಾ ಇದ್ದಾರೆ, ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ. ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದರ ಹೆಸರಲ್ಲಿ. ಅಂದರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ BJPಯ ಪಾರ್ಟಾಗಿ ಕೆಲಸ ಮಾಡಿದೆ ಅಂತ, ಅದಕ್ಕೆ ಅಭಿನಂದನೆ. ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ? ಯಾಕೆಂದರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ 3 ದಿವಸದ ಮುಂಚೆನೇ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು 136 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳಿದಂಥದ್ದೇನಿದೆ, 136 ಗೆದ್ದರು. ಹಾಗಿದ್ದರೆ ಅಲ್ಲಿ ಮತಚೋರಿ ಮಾಡಿದ್ರು, ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು 136 ಸೀಟ್ ಗೆದ್ದರು. ಆಗಿದ್ದರೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬೋದು. ಇವತ್ತು ಬಹುಶಃ 2 ಸೀಟ್ ಅಂತ ತೋರಿಸ್ತಾ ಇದ್ದೀರಿ. ಇದರ ಸಾಯಂಕಾಲದಷ್ಟೊತ್ತಿಗೆ ಅದು 0 ಏನಾದರೂ ಆಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು. ಕೇರೆ ಕರ್ನಾಟಕದಲ್ಲಿ ಹೇಳ್ತಾಯಿದ್ರು, JDS 17 ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ, ಮುಂದಕ್ಕೆ 3-4 ಸ್ಥಾನಕ್ಕೂ ಬಂದುಬಿಡುತ್ತೆ ಅಂತ ಹೇಳ್ತಾಯಿದ್ರು. ಈ ದುರಂಕಾರದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್. ಒಂದಕ್ಕೆ ಬಂದ್ರೆ ಅಲ್ಲ, ಅದಕ್ಕೆ ಸಾಯಂಕಾಲದಷ್ಟೊತ್ತಿಗೆ ಏನಾದರೂ ರೌಂಡ್ ಫಿಗರೇ ಬರೋಲ್ಲ. ಸರ್, ಬಿಹಾರ ಫಲಿತಾಂಶ 2028 ಕರ್ನಾಟಕದಲ್ಲಿ ಮರಿಕಳಿಸಬಹುದು ಅಂತ ಹೇಳಿದ್ರೆ, ಸೊ ಈಗಾಗಲೇ ಬೆಳಗ್ಗೆ ಚರ್ಚೆ ನಡೀತಾ ಇದೆ ಈ ವಿಚಾರ. ಆದರೆ ಬಿಹಾರದಲ್ಲಿ ಇದ್ದಂತ ಒಂದು ಸಾಮ್ಯತೆ ಇಲ್ಲಿ ಬರಲ್ಲ ಅಂತ, ಹೊಂದಾಣಿಕೆ ಬರೋದು ಕಷ್ಟ. ಪಕ್ಷದ ಆಂತರಿಕ ವಿಚಾರ, ತುಮಾರ್ಕಿಟ್ಟಾಗ ಹಿಂಗಿದೆ. ಈಗ ನಮ್ಮ ಪಕ್ಷ ಸಂಪೂರ್ಣವಾಗಿ BJPಯ ಒಂದು ಮೈತ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. BJPನಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರಲ್ಲಿ ಸ್ವಲ್ಪ ವಿಶ್ವಾಸದ ಕೊರತೆ ಇದ್ದರೂ BJPಯ ಹೈಕಮಾಂಡ್ನಲ್ಲಿ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ BJP ಹೈಕಮಾಂಡ್ಗಿದೆ. ಅದರಿಂದ BJPಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ, ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಇದೆ. ಈಗ ಇವತ್ತಿನ ಚುನಾವಣಾ ಫಲಿತಾಂಶ BJP ನಾಯಕರಿಗೂ ಕರ್ನಾಟಕದಲ್ಲಿ ಒಂದು ಉತ್ಸಾಹ ತುಂಬತಕ್ಕಂಥ ಒಂದು ಫಲಿತಾಂಶ. ಬಹುಶಃ ಎಲ್ರಿಗೂ ಮನವರಿಕೆ ಆಗ್ತದೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು
ಜನತೆಯ ಒಂದು ಸಮಸ್ಯೆಗಳು, ವಿಶೇಷವಾಗಿ ಕೃಷಿ ವಲಯ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಟ್ಟಾರೆ ಒಂದು ಉತ್ತಮವಾದಂಥ ಸರ್ಕಾರವನ್ನು ನರೇಂದ್ರ ಮೋದಿಯವರ ಒಂದು ವಿಷನ್ ಏನು ಇಟ್ಟುಕೊಂಡಿದ್ದಾರೆ, ಈ ದೇಶದ ಅಭಿವೃದ್ಧಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅನಾಹುತಗಳು ಈ ಸರ್ಕಾರ ಮಾಡಿದರು ಕರ್ನಾಟಕದಲ್ಲಿ. ಅಲ್ಲಿಯ ಜನತೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಒಂದು ಉತ್ತಮವಾದಂಥ ಸರ್ಕಾರ ತರಲಿಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಪಡ್ತೀವಿ.